ಮೋಸ ಮಾಡಿರೋದು ಅವನಲ್ವಾ? ಮತ್ತೆ ಮೋಸ ಮಾಡಿರೋದು ನೀವಾದ್ರೆ ಅವನು ಅವ್ರಿಗೆ ಅಂದ್ಮೇಲೆ ನೀವ್ ಯಾಕೆ ಕಾಯ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಒಂದ್ ಸ್ವಲ್ಪನಾದ್ರೂ ಗೊತ್ತಾಗ್ಬೇಕು. ನಾನು ಹಿಂಗೆಲ್ಲ ಮಾಡಿದ್ನಲ್ಲ ಒಂದ್ ಹುಡುಗಿಗೆ ಅನ್ನೋದು ಒಂದ್ ಸ್ವಲ್ಪನಾದ್ರೂ ಗೊತ್ತಾಗ್ಬೇಕು. ಗೊತ್ತಾಗಂಗೆ ಏನಾದ್ರು ಮಾಡ್ಬೇಕಾ ನೀವು? ಹ್ಮ್ ನೀವು ಅವ್ರಿಗೆ ಗೊತ್ತಾಗಂಗೆ ಏನಾದ್ರು ಸ್ವಲ್ಪನಾದ್ರೂ ಮಾಡ್ಬೇಕಾ? ಅಣ್ಣ, ನಾನು ಹಂಗ ಅವ್ರಿಗೆ ಗೊತ್ತಾಗ ಮಾಡ್ಬೇಕು. ನನಗೆ ಎಲ್ರು ಹೇಳಿದ್ರು ಈ ತರ ಲವ್ ಮಾಡಿ ನನ್ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಇಷ್ಟೆಲ್ಲ ಮಾಡಿ ನನ್ನ ಬಿಡ್ತಿದ್ದೇನೆ ಅಂತ ನೀನ್ ಕಂಪ್ಲೇಂಟ್ ಕೊಡು, ಯಾರಿಗೂ ಗೊತ್ತಾಗಲ್ಲ, ನೀನೇ ಕೊಟ್ಟಿದ್ಯಾ ಅಂತ ಯಾರಿಗೂ ಗೊತ್ತಾಗಿಲ್ಲ ಅಂತ ಅಂದ್ರು. ಬೇಡ, ಖಂಡಿತ ಅಷ್ಟೆಲ್ಲ ಗೊತ್ತಾಗಲ್ಲ. ಮಾಡೋದ್ ಬೇಡ, ಅಷ್ಟೆಲ್ಲ ಮಾಡೋದ್ ಬೇಡ, ಪಾಪ ಅವರು ಅಂತಾನೆ ನಾನು ಇವಾಗ್ಲೂ ಅವ್ರು ನನ್ ಬಗ್ಗೆ ಅಪ್ಪ 1% ಅಷ್ಟು ಯೋಚನೆ ಮಾಡ್ತಿಲ್ಲ. ನನಗೇನ್ ಗೊತ್ತಾ, ನನ್ನಿಂದ ಅವ್ರ ಲೈಫ್ ಹಾಳಾಗೋದ್ ಬೇಡ ಅನ್ನೋ ತರ. ಆದ್ರೆ ನನಗೇನು ಅಂದ್ರೆ ಅವ್ರು ಚೂರಾದ್ರು ಸಫರ್ ಪಡ್ಲಿ, ನನ್ನಂತವಳನ್ನ ಬಿಟ್ನಲ್ಲ ಅಂತ ಒಂದ್ ಚೂರಾದ್ರು ಅವ್ರಿಗೆ ಅರ್ಥ ಆಗ್ಲಿ ಅನ್ನೋ ತರ. ನಾನೊಂದ್ ಹೇಳ್ತೀನಿ, ನೀವು ಮನ್ಸಿಗೆ ಹಾಕೊಂತಿರೋ ಬಿಡ್ತಿರೋ ಅನ್ನೋದು ಗೊತ್ತಿಲ್ಲ. ಒಂದ್ ಹುಡ್ಗನೇ ಆಗಿರ್ಲಿ ಹುಡ್ಗಿನೇ ಆಗಿರ್ಲಿ, ಇಬ್ಬರಲ್ಲಿ ಯಾರಿಗ್ ಮೋಸ ಆಗುತ್ತೋ ಅವ್ರು ಯಾರು ಮೋಸ ಆಗಿರ್ತಾರೋ ಅವ್ನ್ ನೋವು ತಿನ್ಲೇಬೇಕು. ಯಾಕಂದ್ರೆ ಆ ನೋವು ತಿಂದಿಲ್ಲ ಅಂತಂದ್ರೆ ಮತ್ತೆ ರಿಪೀಟ್ ಅಗೇನ್ ಅವ್ರು ಇನ್ನೊಬ್ರು ತಪ್ಪು ಮಾಡೇ ಮಾಡ್ತಾರೆ. ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು. ಆ ಹುಡುಗನ್ ಮತ್ತೆ ಇವಾಗ ನಿಮ್ ಹುಡುಗ ತಪ್ಪು ಮಾಡಿದಾನೆ, ನಿಮ್ಮನ್ನ ಯೂಸ್ ಮಾಡ್ಕೊಂಡಿದ್ದಾನೆ, ಫಿಸಿಕಲಿ ಮೂವ್ ಆಗ್ತಿರ ಎಲ್ಲ ಆಗಿದೆ. ಇವಾಗ ನೀವೇನಾದ್ರು ಅವ್ನ್ ಶಿಕ್ಷೆ ಕೊಟ್ಟಿಲ್ಲ ಅಂತಂದ್ರೆ ಅಗೇನ್ ಸೇಮ್ ಥಿಂಗ್ ವಿಲ್ ಡೂ ಅದರ್. ಅಂದ್ರೆ ಬೇರೆ ಹುಡುಗ ಅದೇ ಮಾಡ್ತಾನಲ್ವಾ, ಅದಕ್ಕೆ ದಾರಿ ನೀವೇ ಮಾಡ್ಕೊಡ್ತಾ ಇದೀರಲ್ವಾ. ಅದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಇವಾಗ ನಾನು ಏನ್ ಮಾಡ್ಬೋದು ಅಣ್ಣ? ನಾನು ಏನ್ ಮಾಡ್ಲಿ ಅಂದ್ರೆ ಅವ್ರು ಬೇಕು ಅಂತ ನಾನು ಇನ್ನು ಹೋಪಲ್ಲಿ ಇಲ್ಲ ಅವ್ರಿಗೆ ಬೇಡವಲ್ಲ ಬಿಡೋಣ ಅಂತ ಸುಮ್ನಿರ್ಲ. ನೋಡಿ, ಅವನ್ಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಹೌದು ಅಣ್ಣ, ನನಗೆ ಅದೇ ಅಷ್ಟೇ ಇರೋದು. ಅವನ್ಗೆ ಶಿಕ್ಷೆ ಆಗ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಇನ್ನೊಂದು ಫ್ಯೂ ಕ್ವಶನ್ಸ್ ಓಪನ್ಲಿ. ಅವನ ಹತ್ರ ನಿಮ್ ಫೋಟೋಸ್ ಏನಾದ್ರು ನ್ಯೂಡ್ ಪಿಕ್ಸ್ ಏನಾದ್ರು ಇದೆಯಾ? ಇಲ್ಲ ಆತರ ಏನಿಲ್ಲ. ಇನ್ನು ನನ್ನ ಹತ್ರನೇ ಇದೆ, ಅವ್ರ ಹತ್ರ ಏನಿಲ್ಲ ಆತರ. ಯಾಕಂದ್ರೆ ಈ ಜನರೇಷನ್ ಅಲ್ಲಿ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಫಿಸಿಕಲಿ ಮೂವ್ ಆಗುವಾಗ ವಿಡಿಯೋ ಮಾಡ್ಕೊಳೋದು, ಫೋಟೋಸ್ ಹಿಡ್ಕೊಳೋದೆಲ್ಲ. ಇಲ್ಲ ಆತರ ಕೆಟ್ಟ ಫೋಟೋಸ್ ಏನಿಲ್ಲ. ಒಂದ್ ಸ್ವಲ್ಪ ಈ ತರ ಬೆಡ್ ಮೇಲೆ ಇರೋದೆಲ್ಲ ನಂದು ಫೋಟೋಸ್ ನನ್ನ ಹತ್ರನೇ ಇದೆ, ನನ್ನ ಫೋನಲ್ಲೇನೆ ಇದೆ. ಹೌದಾ? ಹಂಗಿದ್ರೆ ಓಕೆ. ಅವನ ಹತ್ರ ಇಲ್ಲ ಅಂತಂದ್ರೆ ಓಕೆ. ಒಂದು ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಏನಂತ ಜಸ್ಟ್ ಕಂಪ್ಲೇಂಟ್ ಅಷ್ಟೇ, FIR ಆಗ್ಬಿಟ್ಟು ಜಸ್ಟ್ ಕಂಪ್ಲೇಂಟ್ ಕೊಡಿ. ಅವ್ರ ಕರೆಸ್ಬಿಟ್ಟು ಈ ತರ ಇರುತ್ತೆ ಅಂತ ಹೇಳ್ತಾರೆ. ಆವಾಗ್ಲೂ ಅವ್ನಿಗೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ಅವ್ರು ಅವಾಗ ಏನಂತಾರೆ ಗೊತ್ತಾ? ಆಯ್ತು ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ ಅವರು. ನಾನು ಅದನ್ನು ಹೇಳಿದೆ, ನಾನು ನಿಜ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಸರಿ ಆಯ್ತು ಬಿಡು, ನೀನ್ ಹಂಗ್ ಮಾಡ್ತೀಯಾ, ಆಯ್ತು ನಾನು ಅಲ್ಲಿ ಒಪ್ಕೋತೀನಿ, ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ತೀನಿ, ನಂಗೂ ಏಜ್ ಆಗಿದೆ ನಿಂಗೂ ಏಜ್ ಆಗಿದೆ, ನಾ ಮದ್ವೆನೂ ಆಗ್ತೀನಿ. ಆಮೇಲೆ ನೀನ್ ಏನ್ ಆಗ್ತೀಯ ಅನ್ನೋದು ನನಗ್ ಗೊತ್ತಿಲ್ಲ. ನೀನ್ ಸಾಯಕ್ಕಂತ ನಾನ್ ಬಿಡಲ್ಲ, ಆಮೇಲೆ ನಾನು ನಿನ್ನ ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಈ ಒಂದು ಇಂಟೆನ್ಷನ್ ಇತ್ತಂದ್ರೆ ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ ಯಾರೋ ಫೋರ್ಸ್ಗೋಸ್ಕರ, ಯಾರೋ ಬಲವಂತಕ್ಕೋಸ್ಕರ, ಬೈಕ್ಗೋಸ್ಕರ, ಕಾನೂನು ಬೇಸ್ಕೊಟ್ಟು ಮದುವೆ ಆಗ್ತಾರೆ. ಅಂಡ್ ಅಗೇನ್ ನೆಕ್ಸ್ಟ್ ಡೇ ಇಂದ ಟಾರ್ಚರ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಕುಚ್ಚಲಿಕೆ ಪತ್ರ ಅಂತ ಬರ್ಸ್ಕೊಂತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಅದಕ್ಕೆ ಅದು ನಿನ್ಗೆ ಒಂಥರ ಸೇಫ್ ಝೋನ್, ಅದು ನಿನ್ನ ಸೇಫ್ ಮಾಡುತ್ತೆ. ನಿನ್ಗೆ ಏನೇ ಆಗ್ಲಿ ಪ್ರತಿಯೊಂದನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಪೊಲೀಸ್ ಅವರಾಗ್ಲಿ. ಇಲ್ಲಾಂದ್ರೆ ನೀವೇ ಬೇಕಿದ್ರೆ ಈ ತರ ಕಾಂಟ್ಯಾಕ್ಟ್ ಯಾರಾದ್ರೂ ಇಟ್ಕೊಂಡು ಸ್ಟೇಷನ್ ಇಂದ ಈ ತರ ಇದೆ ಬಟ್ ಅವರು ಅಷ್ಟೇ ಕೇರ್ ಮಾಡ್ತಾರೆ. ಆವಾಗ ನಿಮ್ಗೆ ಅಲ್ಲಿ ಒಂದು ಹೋಪ್ ಬರುತ್ತೆ. ಅವಾಗ ಅವ್ನು ಏನು ಮಾಡಕ್ಕಾಗಲ್ಲ, ಸರಿಯಾಗಿ ನೋಡ್ತಿಲ್ಲ ಅಂದ್ರು ಅಷ್ಟೇನೆ. ಏನಿಲ್ಲ ಅಸಾಧಾರಣ ಈ ತರ ಮೋಸ ಮಾಡಿದ್ದಾನೆ, 7 ವರ್ಷ ನಾನು ಬಳಸ್ಕೊಂಡಿದ್ದಾನೆ, ಇವಾಗ ಮದುವೆ ಆಗ್ತಿಲ್ಲ ಅಂದ್ಬಿಟ್ಟು ಜಸ್ಟ್ ಒಂದು ಕಂಪ್ಲೇಂಟ್ ಕೊಡು. ಅವ್ನು 10 ವರ್ಷ ಈಚೆನೆ ಬರಲ್ಲ. 10 ವರ್ಷ. ಈಗ ನ್ಯಾಯ ಸಮಿತಿ ಪ್ರಕಾರ ಇವಾಗ ಹೊಸ ಕಾನೂನು ಆಗಿದೆ ಹೆಣ್ಮಕ್ಳಿಗಂತಾನೆ. ಸೆಕ್ಷನ್ 69 ಅಂತ. ಸೊ ಇದ್ರ ಪ್ರಕಾರ ಒಂದು ಹೆಣ್ಣಿಗೆ ಒಂದು ಹುಡುಗ ಮೋಸ ಮಾಡಿದ್ರೆ ಅದು ದೈಹಿಕವಾಗಿ ಅಂದ್ರೆ ಮದುವೆ ಆಗ್ತೀನಿ ಅಂತ ದೇಹನ ಬಳಸ್ಕೊಂಡು ಅಂದ್ರೆ ದೈಹಿಕವಾಗಿ ಒಂದಾಗ್ಬಿಟ್ಟು ಮದುವೆ ಆಗಲ್ಲ ಅಂತಂದ್ರೆ ಅವ್ನಿಗೆ 10 ವರ್ಷ ಶಿಕ್ಷೆ ಇದೆ. ಸೊ ಅದ್ರ ಪ್ರಕಾರ ನಿಮ್ಗೆ ನ್ಯಾಯ ಸಿಗುತ್ತೆ. ಅದ್ರ ಪ್ರಕಾರ ನೀನ್ ತಗೋರು. ಇಲ್ಲ ಅಂತಂದ್ರೆ ಇಷ್ಟವ್ರನ್ನ ಬಿಟ್ರೆ ಸೀರಿಯಸ್ ಆಗಿ ನಿಮ್ಗೆ ಇವತ್ತು ಮೋಸ ಆಗಿದೆ, ನೆಕ್ಸ್ಟ್ ಇನ್ನ ಒಂದು ಹುಡುಗಿಗೆ ಮೋಸ ಮಾಡ್ತಾನೆ.
ನಿಮ್ದು ಪ್ಯೂರ್ ಲವ್ ಅಂತ ನೀವ್ ಅನ್ಕೊಂಡಿದ್ರ, ಅಷ್ಟೆಲ್ಲ ಓದಿರ್ಬೋದು, ಏನೇನೋ ಮಾಡಿರ್ಬೋದು. ಹಾ ಆ, ಅಂದ್ರೆ ಈಗ ಕಡಿಮೆ ಆಗಿದ್ದು ಎಷ್ಟನೇ ವರ್ಷದಿಂದ ನಿಮ್ಗೆ? ಏನು ನಿಮ್ ಮೇಲೆ ಪ್ರೀತಿ ಕಡಿಮೆ ಆಗಿದ್ದು ಎಷ್ಟು ವರ್ಷ ಆಯ್ತು ಅಂತ? ಎಷ್ಟು ವರ್ಷ ಇಲ್ಲ, ಇವಾಗ ಒಂದು 6 months ಇಂದ 7 months ಇಂದ ಅಕ್ಟೋಬರ್ ಅಲ್ಲಿ ಅವ್ರ ತಂಗಿ ಹೆಂಗೆ ನನ್ನ ಕರಿತಿಲ್ವಲ್ಲ ನೀವು ಅಂತ ಹೇಳ್ದೆ. ಅದಕ್ಕೆ ಇವ್ರು ಫೋನ್ ಮಾಡಿ ಏನಂದ್ರು ಅವ್ರ ಅಮ್ಮನ ಹತ್ರ, ಅಮ್ಮ ಸುಹಾನನ್ನ ಕರಿಬೇಕು ಇದನ್ನ ಮದ್ವೆ ಇದು ಎಂಗೇಜ್ಮೆಂಟಿಗೆ ಅಂತ ಅಂದ್ರು. ಅದಕ್ಕೆ ಅವ್ರ ಅಮ್ಮ ಯಾಕೆ ಕರಿಬೇಕು, ಬೇಡ ಮಗನೆ ಬಿಟ್ಬಿಡು ಅವಳನ್ನ, ನಾನು ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ನಾನು ಮಾಡ್ತೀನಿ, ಅವ್ರು ನೋಡಿದ್ದಾರೆ. ಮತ್ತೆ ನಾನು ಹೇಳ್ತಿದ್ದೀನಿ ಅಂತಲ್ಲ, ನಮ್ಮ ಹುಡುಗ ನೋಡಕ್ ಚೂರು ಚೆನ್ನಾಗಿಲ್ಲ. ನಮ್ಮ ಮನೇಲಿ ಏನಂತಾರೆ ಗೊತ್ತಾ, ಸುಮ್ನೆ ರೇಗ್ಸಕ್ಕೂ ಹೇಳ್ತಾರೆ, ನೀನ್ ಅಷ್ಟು ಬೆಳ್ಳಗಿದ್ಯಾ, ನೀನ್ ಅವ್ನಿಗೆ ಮದ್ವೆ ಆದ್ರೆ ನಿನ್ ಮಕ್ಳು ಕಪ್ಪಾಗ್ತಾರೆ ಕಣೆ ಅಂತಾನು ನಮ್ಮ ಮನೇಲಿ ನನ್ನ ಫ್ರೆಂಡ್ಸ್ ಅವರೆಲ್ಲ ಹೇಳ್ತಾರೆ. ಈಗ ನಿನ್ ಬ್ಯೂಟಿಗೆ ಅವ್ನ್ ಅಲ್ವೇ ಅಲ್ಲ ಅಂತಾನು ಹೇಳ್ತಾರೆ. ನೀನ್ ಓದ್ತಿರೋದಕ್ಕೆ ಅವ್ರ ಅಮ್ಮನೂ ಹೇಳಿದ್ರು, ನೀನ್ ಈ ತರ ಎಲ್ಲ ಇದೆಯಾ ಅಂತ ಗೊತ್ತಿಲ್ಲ, ನೀನ್ ಅವನಿಗೆ ಸಿಕ್ಕಿದ್ರೆ ಏನೋ ಅಂದ್ರು, ನಮ್ ಭಾಷೆಯಲ್ಲಿ ಹೇಳ್ತಾರೆ, ಮಂಗನ್ ಕೈಗೆ ಏನು ಸಿಕ್ತು ಆತರ ಆಗುತ್ತೆ ಅಂತ ಎಲ್ಲ ಅವ್ರ ಅಮ್ಮನೂ ಹೇಳಿದ್ರು. ಅವ್ರ ಅಮ್ಮ ಯಾವ ರೀತಿ ಹೇಳಿದ್ರು ಅಂದ್ರೆ, ಬಿಡ್ಲಿ ನನ್ ಮಗನ್ನ ಅಂತ ಹೇಳಿದ್ರು, ಇಲ್ಲ ನಿಜವಾಗ್ಲೂ ಹಂಗ ಹೇಳಿದ್ರು ಗೊತ್ತಿಲ್ಲ. ಮತ್ತೆ 10 years ಅಂದ್ರೆ ಪಾಪ ಅವ್ರಿಗೂ ಅವ್ರ ಅಪ್ಪ ಇಲ್ಲ, ಅಮ್ಮ ಒಬ್ರೇ ಇರೋದು. ನನಗೆ ಅದೇ ಇಷ್ಟ ಆಗ್ತಿಲ್ಲ. ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತು, ಈ ತರ ಎಲ್ಲ ಮಾಡಿದ್ದಾರೆ ಅಂತ ನಾವು ಒಂದ್ ಕಂಪ್ಲೇಂಟ್ ಕೊಟ್ರೆ ಈ ತರ ಶಿಕ್ಷೆ ಆಗುತ್ತೆ ಅಂತ ಗೊತ್ತು. ನನಗೇನೋ ಆದ್ರೂ ಅವ್ರ ಮೇಲೆ ಸಾಫ್ಟ್ ಕಾರ್ನರ್, ಬೇಡ ಪಾಪ ಒಂದ್ ಸ್ವಲ್ಪ ಸಫರ್ ಪಡ್ಲಿ, ನಾ ಬಿಟ್ಟೆ ಅಂತ. ನನಗೆ ಇನ್ನೊಂದ್ ಏನ್ ಗೊತ್ತಾ, ನಾನಾಗ್ ಬಿಟ್ರೆ ಆದ್ರೂ ನನಗೆ ಏನು ಅನ್ಸಲ್ಲ. ಇಲ್ಲ ಅವ್ರು ನನಗೆ ಇವಾಗ ಮತ್ತೆ ವಾಪಸ್ ಬಂದು ನನ್ನ ಹತ್ರ ಸ್ವಲ್ಪ ದಿನ ಚೆನ್ನಾಗಿದ್ದು ನಾನಾಗಿ ಏನಾದ್ರು ಮಾಡಿ ಬಿಡೋಣ ಅನ್ನೋ ತರ, ನಾನಾಗಿ ಅವ್ರನ್ನ ಬಿಡ್ಬೇಕು ಅಂತ. ನೀವಾಗಿ ನೀವು ಬಿಡೋದಿದ್ರೆ ಅದು ಓದ್ಬೇಕಲ್ವಾ? ಇವಾಗ ನೀವು ಬಿಡೋದು ಓಕೆ, ಬಟ್ ಅದು ಮತ್ತೆ ಹೋಗ್ಸ್ಕೊಟ್ಟಂಗೆ ಮತ್ತೆ ಅದು ಇನ್ನೊಂದು ಹೋಗಿ ಮತ್ತೊಂದು ಆಗೋದು ಸರಿ ಅಲ್ವಲ್ಲ? ಈ 6 months ಅಲ್ಲೂ ಅಣ್ಣ ಏನಾಯ್ತು ಗೊತ್ತಾ,